ಇವತ್ತಿನ ಈ ಲಡ್ಡು ಎಲ್ಲ ಹೆಂಗಸರ ಆಯುಸ್ನ ಗಟ್ಟಿ ಮಾಡುತ್ತೆ. ಅಂದರೆ ಡಬಲ್ ಮಾಡುತ್ತೆ, ವೃದ್ಧಿ ಮಾಡುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಲಡ್ಡು ಅಂತ. ನಮಗೆ ಡೆಲಿವರಿ ಆದಮೇಲೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಆದಮೇಲೆ 30 ವರ್ಷ, 35 ವರ್ಷ, 40 ವರ್ಷ ಆದಮೇಲೆ ನಮಗೆ ಮೈಯಲ್ಲಿ ರಕ್ತಹೀನತೆ ಕಾಡುತ್ತೆ. ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಲ್ಡು, ನೆಗಡಿ, ಜ್ವರ, ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಅಂಥವ್ರಿಗೆ ಇವತ್ತು ರಾಮಬಾಣ ಆಗಿರೋ ಒಂದು ಅಮೃತ ಲಡ್ಡು ತಂದಿದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀಟ್ರೂಟು, ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದು ಹುಳ ಏನಾರಿದ್ದರೆ ಆ್ಯಪಲಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಈ ಲಡ್ಡು ಏನು ಮಾಡಿದ್ದೀನೋ ಇದನ್ನು ಪ್ರತಿದಿನ ನನ್ನ ಮಕ್ಕಳಿಗೆ ಅವರು ಕಾಲೇಜು ಸ್ಕೂಲ್ಗೆ ಹೋಗಿ ಮುಂಚೆ ಇದನ್ನು ಒಂದೊಂದು ಲಡ್ಡು ಕೊಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಿದೆ, ಬೀಟ್ರೂಟು, ಆ್ಯಪಲೆಲ್ಲ ಯಥೇಚ್ಛವಾಗಿ ಹಿಮೋಗ್ಲೋಬಿನ್ ಅಂದರೆ ರಕ್ತ ಕಬ್ಬಿಣಾಂಶ ಜಾಸ್ತಿ ಇದೆ ಅಂತ. ಕ್ಯಾರೆಟಲ್ಲೂ ಅಷ್ಟೇ, ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಳಿಗೆ ಹೀಗೆ ಕೊಟ್ಟರೆ ಅವರು ತಿನ್ನಲ್ಲ. ನಾವು ಅಷ್ಟೇ, ನಾವು ಯಾವತ್ತಾದರೂ ಇಷ್ಟು ನೀಟಾಗಿ ಒಂದು ಪ್ಲೇಟಲ್ಲಿ ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ ಹಾಕ್ಕೊಂಡು ತಿಂದಿದ್ದೀವಾ? ಅಟ್ಲೀಸ್ಟ್ ವಾರಕ್ಕೊಂದ್ಸಲ, 15 ತಿಂಗಳಿಗೊಂದ್ಸಲ ಇಲ್ಲ. ಸೊ ನಮಗೆಲ್ಲ ಸೇರಿಸಿ ನಾವು ಆರೋಗ್ಯ ನೋಡ್ಕೊಳ್ಬೇಕಲ್ಲ. ನಾವು ಚೆನ್ನಾಗಿದ್ದರೆ ಮನೆ, ಗಂಡ, ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಆ ನಿಟ್ಟಿನಲ್ಲಿ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನಾನು ಹೇಳ್ದಂಗೆ ಇದೊಂದು 3 ದಿನಕ್ಕೆ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಕಮ್ಮಿ ಮಾಡಿಕೊಂಡಷ್ಟು ಫ್ರೆಶ್ ಆಗಿರುತ್ತೆ, ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಅದನ್ನು ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ತೊಟ್ಟು ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಡ. ಯಾಕಂದರೆ ಇದನ್ನು ನಾನು ಹಾಗೆ ಸ್ಟೋರ್ ಮಾಡೋದ್ರಿಂದ ಎಣ್ಣೆ, ತುಪ್ಪ ಎಲ್ಲ ಹಾಕಿದರೆ ಅದು ಹಳಸೋ ಚಾನ್ಸಸ್ ಇರುತ್ತೆ. ಒಂದು ಚೂರು ಮಾಯಿಶ್ಚರ್ ಅಂದರೆ ನೀರಿನ ಅಂಶ ಇರಬಾರ್ದು. ನಾನು ಇದನ್ನು 2 ಸ್ಟೇಜಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಉಂಡೆ ಆಕಾರದಲ್ಲಿ ಹಾಗೆ ತಿನ್ಬೋದು. ಪುಟ್ಟ ಮಕ್ಕಳಿದ್ರೆ ಇಲ್ಲ ಅವ್ರು ಉಂಡೆ ತಿನ್ನಲ್ಲ ಅಂತಂದರೆ ಅವ್ರಿಗೆ ಪೌಡ್ರ್ ರೀತಿ ಮಾಡಿ ನೀವು ಹಾಲಲ್ಲಿ ಬಾದಾಮಿ ಪೌಡ್ರು, ಹಾರ್ಲಿಕ್ಸು, ಬೂಸ್ಟು, ಬೋರ್ನ್ವಿಟಾ ಹಾಕ್ಕೊಡ್ತೀರಾ ನೋಡಿ, ಆ ಟೈಮಲ್ಲಿ ಇದನ್ನು ಹೇಳ್ತೀನಿ ಯಾವ ಟೈಮಲ್ಲಿ ಪೌಡ್ರ್ ಮಾಡಬೇಕು ಅಂತ. 2 ರೀತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಾನು ಸುಮಾರು ಒಂದು 2-3 ವರ್ಷದಿಂದ ನನಗೆ 2 ಆಪ್ರೇಷನ್ ಆಗಿರೋದ್ರಿಂದ, ಸಿಸೇರಿಯನ್ ಆಗಿರೋದ್ರಿಂದ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು, ಯಾಕೆ ನೀವು ಈ ಥರ ತಿನ್ನಬಾರ್ದು ಅಂತ. ನನಗೆ ಟೈಮ್ ಇಲ್ಲ, 2ನೇದು ಪೇಷನ್ಸ್ ಇಲ್ಲ. ಎಲ್ಲ ಹೆಚ್ಕೊಂಡು ಮಕ್ಕಳಿಗೆ, ಗಂಡನಿಗೆಲ್ಲ ಮಾಡಿಕೊಡ್ತೀವಿ, ನಮಗೆ ನಾವೇನೂ ಮಾಡ್ಕೊಳ್ಳಲ್ಲ. ಅದು ಎಲ್ಲ ಹೆಂಗಸರು ಪ್ರಾಬ್ಲಮೇ ಇಷ್ಟು ಅಲ್ವಾ. ಸೊ ನಮಗೋಸ್ಕರ ನಾವು ಯಾವಾಗ ನೋಡ್ಕೊಳ್ಳೋದು, ಅಟ್ಲೀಸ್ಟ್ ಈ ಥರ ಒಂದು ಲಡ್ಡು ಥರ ಮಾಡಿಟ್ಕೊಂಡ್ರೆ ಹೋಗಿ ಬಂದು ಬಾಯಿಗೆ ಹಾಕ್ಕೊಳ್ಬೋದಲ್ಲ. ಇದು ಚೆನ್ನಾಗಿ ನೀರಿನ ಅಂಶ ಹೋದ್ಮೇಲೆ ನಾನು ಅದಕ್ಕೆ 1 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಬೇಡಿ ಫ್ರೆಂಡ್ಸ್. ನಿಮಗೆ ಬೇಡ ಅಂದರೂ ಅದೇ ನಾನು ಹೇಳಿದ್ನಲ್ಲ, ಬೆಲ್ಲದ ಪೌಡ್ರನ್ನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಬೆಲ್ಲ ಹಾಕಿದ್ದೀನಿ, ಒಂದು ಅರ್ಧ ಕಪ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಆರ್ಗ್ಯಾನಿಕ್ ಬೆಲ್ಲ, ಸಕ್ಕರೆ ಕಮ್ಮಿ ಇದು, ಓಕೆನಾ. ಅಥವಾ ಬೆಲ್ಲನ ಕರಗಿಸಿ ಇದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು, ಪಾಕದ ಥರ ಮಾಡಿಕೊಂಡು. ಆ ಥರನೂ ಮಾಡ್ಕೊಂಡು ಬರ್ಫಿ ಥರನೂ ಮಾಡ್ಕೊಳ್ಬೋದು. ಸೊ ಈಸಿ ಮೆಥಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ. ನಾನು ತುಂಬ ನ್ಯಾಚುರಲಾಗಿ, ಸಿಂಪಲ್ಲಾಗಿ, ಈಸಿಯಾಗಿ ತೋರಿಸ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಏನು ಬೇಕಾದ್ರೂ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಬೋದು, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು, ಬೇಕಾದರೆ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಳ್ಬೋದು. ಎಲ್ಲ ಎಕ್ಸ್ಟ್ರಾ ನೀವು ಮಾಡ್ಕೊಳ್ಬೇಕಾಗಿರೋದು. ಬೇಸಿಕ್ ನಾನು ಮಾಡಿಕೊಂಡು ತಿಂತಿರೋ ಉಂಡೆ ಒಂದು 3 ವರ್ಷದಿಂದ ಇದು. ಯಾಕಂದರೆ ನನಗೆ ರಕ್ತ ತುಂಬ ಕಮ್ಮಿ ಇತ್ತು. ಸೊ ನಾನು ಏನಾದ್ರು ಒಂದು ಆಲ್ಟರ್ನೇಟಿವ್ ತೊಗೊಳ್ಬೇಕಲ್ಲ, ಟೈಮ್ ಇಲ್ಲ ನನಗೆ. ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ, ಸಾಯಂಕಾಲದೊತ್ತು ಟೈಮ್ ಇರಲ್ಲ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಹೋಗ್ತಾ ಬರ್ತಾ ಊಟ ಆದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ವಾ, ನಾವು ಬ್ರಷ್ ಎಲ್ಲ ಮಾಡಿದ್ಮೇಲೆ 1 ಉಂಡೆ ತಿನ್ಬೋದು. ಮತ್ತು ಆಫೀಸ್ಗೆ ಹೋಗೋ 1 ಉಂಡೆ ತಿನ್ಬೋದು. ಆಫೀಸ್ಗೂ 1-2 ಉಂಡೆ ಕ್ಯಾರಿ ಮಾಡ್ಬೋದು. ಸೊ ಇದೇನೂ ಆಗೋಲ್ಲ. ಇದೊಂದು ಸ್ವಲ್ಪ ತಣ್ಣಗಾದ ತಕ್ಷಣ ಉಂಡೆ ಥರ ಕಟ್ಬಿಡ್ತೀನಿ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದನ್ನು ಪೌಡ್ರ್ ಫಾರ್ಮಲ್ಲಿ ಯಾವ ರೀತಿ ಮಾಡಿ, ಇದನ್ನು ಒಂದು ಬಾಕ್ಸು ಅಥವಾ ಏನಂತೀವಿ, ಒಂದು ಬೌಲ್ಗೆ ಹಾಕ್ಬಿಟ್ಟು ಅದ್ರದ್ದು ಟಾಪ್ ಲೇಯರ್ನ ನಾವು ಒಂದು ಬಟ್ಟೆ, ಮಲ್ಬಟ್ಟೆ ಬರ್ತಲ್ಲ, ಅದ್ರಲ್ಲಿ ಕಟ್ಟಿ ಬಿಸಿಲಲ್ಲಿ ಇಟ್ಬಿಡಿ. ಅದನ್ನು ಆ ಬಿಸಿಲು ಶಾಖಕ್ಕೆ ಅದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಅದನ್ನು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲೂ ಇಟ್ಕೊಳ್ಬೋದು. ನಾನು ಹೇಳ್ದಂಗೆ ಮಕ್ಕಳಿಗೆ ಅಥವಾ ನಮಗೆ ಹಾಲಿಗೆ ಅದನ್ನು ಹಾಕ್ಕೊಡ್ಬೋದು. ತುಂಬ ವಿಶೇಷವಾದ ರುಚಿ ಇರುತ್ತೆ. ಒಂದ್ಸಲ ನೀವು ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬನ್ನಿ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ತುಂಬ ಜನ ಹೆಣ್ಮಕ್ಳಿಗೆ ರಕ್ತಹೀನತೆ ಅದೇ ಮೇನ್ ಪ್ರಾಬ್ಲಮ್ ಅಲ್ವಾ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.